ಬ್ರೋ ಇಲ್ಲಿ ನಮ್ಮ ಬೆಂಗಳೂರು ಥರ ಉಡುಪಿ ಹೋಟ್ಲು ಆ ಥರ ಎಲ್ಲ ಇಡ್ಲಿ ಸಾಂಬಾರು ವಡೆ ದೋಸೆ ಎಲ್ಲ ಸಿಗೋದೇ ಇಲ್ಲ ಗುರು. ಇಲ್ಲಿ ನಮ್ಮ ಬೆಳಗ್ಗೆನೇ ತಾಲಿ ಅದು ಹೆಂಗಿದೆ ಅಂದರೆ ನಾನಾನ ಪರಲ್ಲ, ಇವ್ರು ಬೇರೆ ಯಾವುದೋ ಪನ್ನೀರ್ ಅಂತ ಹೇಳ್ಬಿಟ್ಟವ್ರೆ ನೋಡಿ. ಇವ್ರದ್ದು ಡಿಫ್ರೆಂಟ್ ಆಗಿದೆ ಇದು ನೋಡಿ. ಇದು ಏನಾದ್ರ ಹೆಸರು ಪನ್ನೀರ್ ಪನ್ನೀರ್ ಪರಾಟ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಸಾಸು ಚಟ್ನಿನೋ ಇದು ಹಾಕೊಟ್ಟವನೆ. ನಾನು ತಾಲಿ ಬೆಳಗ್ಗೆಗೂ ಇದೆ, ನೈಟ್ಗೂ ಇದೆ, ಮಧ್ಯಾಹ್ನಗೂ ಅದೇ, 3 ಟೈಮು ಇದೆ ತಾಲಿಗಳು ತಿನ್ನೋದೇ ಆಗೋಗಿದೆ ನಮಗೆ. ಕರೆಕ್ಟಾಗೂ ರೆಸ್ಪಾನ್ಸು ಮಾಡಲ್ಲ ಗುರು ಇಲ್ಲಿರೋರು ಯಾರೂ. ಹೆವಿ ಆ್ಯಟಿಟ್ಯೂಡಾಗೆ ಮಾತಾಡಿಸ್ತಾರೆ. ನಮಗೆ ಫಸ್ಟೇ ಹೀಟು ಅರ್ಧ ಶೆಕೆಗೆ ಉರಿ ಬಂದ್ಬಿಟ್ಟಿರುತ್ತೆ. ಇವ್ರು ಮಾತಾಡೋ ಮಾತಿಗೆ ರೆಸ್ಪಾನ್ಸ್ಗೆ ಇನ್ನೂ ಕೋಪ ಬಂದ್ಬಿಟ್ಟಿರುತ್ತೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ, ಸುಮ್ಮನೆ ಒಂಥರ ಹಿಂಸೆ ಆಗುತ್ತೆ. ಅದರ ತಾಲಿದು ಟೇಸ್ಟ್ ಮಾತ್ರ ಚೆನ್ನಾಗಿದೆ, ಕೊಡ್ಬೋದು. हाँ वही दे दो एक दे दो देखता चेक करेगा. ಏನು ತೆಳುಗಿದೆಯಲ್ಲೋ ಕ್ಯಾಪು ಓತಾ ಅಮ್ಕೋ ಅಲ್ಲ ತಡಿಯುತ್ತ ನಾವು ಬಿಸ್ಲಿಗಿದ್ದು ತೆಳ್ಳಗೈತೆ. ನೋಡ ಚೆಕ್ ಮಾಡ, ಗೊತ್ತಿಲ್ಲ ಗುರು. ಬಿಸ್ಲಿಗೆ ಮಾತ್ರ ತಗೊಳಕ್ ಬಂದ್ವಿ, ನೋಡಿದ್ರೆ ಹೆವಿ ತೆಳ್ಳಗೈತೆ. ತಡಿಯುತ್ತಲ್ಲ ಬಿಸ್ಲಿಗೆ ಗೊತ್ತಿಲ್ಲ, ಹೆವಿ ತೆಳ್ಳಗೈತೆ. ಇದು 120 ರೂಪಾಯಿ ಎಂದ ಇದು. ತಗೊಳ್ಳೋಣ ಓಲಿ ಟ್ರೈ ಮಾಡೋಣ. कम करके दे दो ये भाई, थोड़ा ढीला करके दे दो. ನಾವೇ ಮಾಡ್ಕೋಬೋದು ಢೀಲ. ಇದೊಂದು ಕ್ಯಾಪು, ಇದೆರಡು ಖರ್ಚು ಗುರು 150 ರೂಪಾಯಿ ಕೊಟ್ಟೆ. ಎಷ್ಟಂತ ಇದು? ಅವನು ಅಲ್ಲೋಗ್ತಾನೆ ಇಲ್ಲೂ ಬರ್ತಾನೆ, ಅಲ್ಲೂ ಬರ್ತಾನೆ ಇಲ್ಲೂ ಬರ್ತಾನಲ್ಲ ಇವನು. ಎಲ್ಲ ಮುಖ ನೋಡು. ಸ್ಪೆಕ್ಸ್ ಯಾಕೋ ಫಸ್ಟ್ ಆಫ್ ಆಲ್ ನಮಗೆ ಇರೋ ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸ್ಪೆಕ್ಸ್ ಅವಶ್ಯಕತೆನೇ ಇರಲಿಲ್ಲ. ಯಪ್ಪ ಆಗ್ತಾ ಇಲ್ಲ ಗುರು. ಇಲ್ಲಿ ಆಲ್ರೆಡಿ 40 ಡಿಗ್ರಿ ಬಂದ್ಬಿಟ್ಟಿದೆ ಇಲ್ಲಿ ಮಧ್ಯಾಹ್ನ 12 ಗಂಟೆಗೇನೆ. ಯಾರಿಗೆ ಹೇಳೋಣ ನಮ್ಮ ನಡಿಯೋಣ. ಇದ್ರದ್ದು ಕೊಟ್ಟೆ, ಅದ್ರದ್ದು ಎಲ್ಲಿ ತಗೊಂಡೆ ಕೊಟ್ಬಿಡು ಅವನಿಗೆ. ನಡಿ ಹೋಗೋಣ, ಟೈಮ್ ಆಗುತ್ತೆ. ಕೊಟ್ಟಾ? ನಡೀರಿ ಹೋಗೋಣ, ಟೈಮ್ ಆಯ್ತು. 150 ಕೊಟ್ಟೆ ಎಲ್ಲ ಇದಕ್ಕೂಪ. ಕ್ಯಾಪು 2 ಖರ್ಚೀಫು 150 ಹೊರ್ತಾ ವರ್ತಿಲ್ಲ ಕಣೋ. ಇದು ನೋಡಿ ಹೆಂಗೈತೆ, 50 ರೂಪಾಯಿ ಕ್ಯಾಪ್. ಇದು ಸಣ್ಣಗೈತೆ. ಏನು ಮಾಡೋದು ಬೋಲಿ ಅಂತ 150 ರೂಪಾಯಿ ಕೊಟ್ಟೆ. ಇನ್ನೇನು ಮಾಡೋದು? ಕೊಡ ನಾನು ಹಾಕೋತೀನಿ. ಸಾರನಾಥೋ ಸರಾವತಿ ಅಂತ ಇದು ಒರ್ಸ್ಕೊಂಡೆ ನಾನು. ಅಯ್ಯೋ ಗುರು, ಸಾರನಾಥ್ಗೆ ಹೋಗ್ತಾ ಇದೀವಿ. ಕೇಳಿದ್ಕೆ ಬಸ್ ಇದೆ ಅಂತ, AC ಬಸ್ಸು 10 ಕಿಲೋಮೀಟರ್ ಇದೆ ಇಲ್ಲಿಂದ. ಓ ಯಾರೋ ಖುಷಿ ಆಗ್ಬಿಟ್ಟ ಅವ್ರು ಯಾರೋ. 10 ಕಿಲೋಮೀಟರ್ ಇದೆ. ಆಟೋಲ್ಲಿ ಹೋದ್ರೆ ನೋಡ್ಬೋದು, ಆದರೆ ಫುಲ್ ಬಿಸಿ ಗಾಳಿ ಬರುತ್ತೆ. AC ಬಸ್ಸಲ್ಲಿ ಹೋದ್ರೆ ತಂಪಾಗಿ ಹೋಗ್ಬೋದಲ್ಲ ಅಂತ 10 ಕಿಲೋಮೀಟ್ರಿಗೆ. ಬಸ್ ನಂಬರ್ 107 ಬಸ್ ನಂಬರು. ನೋಡೋಣ ಬಸ್ಸೋ ಆಟೋನೋ. ಆಟೋನಾ ಬಸ್ ಬೇಡ? ಕೇಳೋಣ ಬರ ಇವನ್ನ.
भैया सारनाथ चले कितना कितना 3 लोग है हाँ बोला अभी 200 ಅಂತೂ ಜಾಸ್ತಿ ಆಯ್ತು ನೋಡಿ 200 ರೂಪಾಯಿ ಕೇಳ್ತಾವಲ್ಲೇ ಅಷ್ಟೇ ಕಿಲೋಮೀಟರ್ ಇರೋದು ಇಲ್ಲಿ ಬಾರ್ಗಿನ್ ಮಾಡಕ್ ಹೋಗಿಲ್ಲ ಅಂದ್ರೆ ನಮ್ಮನೆ ಹಾಕ್ಬಿಡ್ತಾರೆ ಗುರು ಹಾಂ ಟ್ರೈನು ವಾರಣಾಸಿ ಜಂಕ್ಷನ್ ಇದು 200 ರೂಪಾಯಿ ಕೇಳ್ತಾನಲ್ಲ ಗುರು ಇದು ಸಾರನಾಥ್ ಇಲ್ಲಿಂದ ಒಟ್ಟಿನಲ್ಲಿ ಬೇಜಾನಿದೆ ಗಾಡಿಗಳು ಒಬ್ಬ ಬಿಟ್ರೆ ಒಬ್ಬ ಇದ್ದಾನೆ ಇದೆ UPSRTC ಬಸ್ಸು ನಾವು ನೆನ್ನೆ ಬಂದಿದ್ದು ಕರೆಕ್ಟು ಆ ಕಡೆ ನೋಡಿ ಹೇಳಿದೆ ಮೊಬೈಲ್ ಗಿಬೈಲ್ ಕಿತ್ಕೊಂಡ್ ಹೋಗ್ಬಿಟ್ಟಾರಪ್ಪ ಯಾರಾನ ಈ ಬ್ರಿಡ್ಜ್ ಕೆಳಗಡೆನೆ ಎಲ್ಲ ಅಂಗಡಿಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಗುರು ಫೈನಲ್ ಕಿತ್ಕೊಂಡು ಗುರು ಒಬ್ರಿಗೆ 50 ರೂಪಾಯಿ ಕೇಳ್ದ ಈ 3 ಜನಕ್ಕೆ 150 ರೂಪಾಯಿ ಅಂದ 200 ರೂಪಾಯಿ ಕೇಳಿದ್ರು ಎಲ್ಲರೂ ಇವನು ಇಲ್ಲೂ ಬಾಡಿಗೆ ಹೊಡಿತವನೆ ಸೀಟು ಇಲ್ಲಿ ಜಾಗ ಇಲ್ಲ ಆಯ್ತು ಮುಂದೆ ಹಾಕೊಳಕ್ಕೆ ಮುಂದೆ 2 ದಿನ ಬರ್ತಾರೆ ಅಯ್ಯೋ ನೋಡಿ ಗುರು ನೀನು ಅಷ್ಟು ಈ ವಾರಣಾಸಿ ಜಂಕ್ಷನಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಅದು ಸೌಂಡು ಮತ್ತೆ ಇಲ್ಲಿರೋ ಹೀಟ್ಗೆ ಒಂಥರ ತಲೆ ನೋವು ಬಂದ್ಬಿಡುತ್ತೆ ಥರ AC ಬಸ್ಸೇ ಬೆಟ್ರ್ ಇರ್ತಾಯಿತ್ತು ಆರಾಮಾಗಿ AC ಹೋಗ್ಬೋದಿತ್ತು ಇವಾಗ ಇದು ಬಿಸಿಗಳು AC बस आता है ना लेट होता वो कभी आता कि वेट करना पड़ेगा वेट करना पड़ेगा ಏನೋ ಸಿಗ್ನಲ್ ಎಲ್ಲ ರೂಲ್ಸೇ ಫಾಲೋ ಮಾಡ್ತಾಯಿಲ್ಲ ಇವರು ಮಾಡ್ತವ್ರೆ ಬಂದಿದ್ದೀವಿ ಸ್ತೂಪಾಗೆ ನೋಡಿ ಇದೆ ಚೌಖಂಡಿ ಸ್ತೂಪ ಅಂತೆ ಫಸ್ಟು ಎಂಟ್ರಿ ಟಿಕೆಟ್ ತೊಗೋಬೇಕು ಫಸ್ಟ್ ನಾವಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು 20 ಒಬ್ಬರಿಗೆ 20 ರೂಪಾಯಿ ಬೀಳುತ್ತೆ ಎಂಟ್ರಿ ಟಿಕೆಟು ಸೊ ರೌಂಡ್ ಹಾಕೊಂಬರ್ಬೋದು ಚೌಖಂಡಿ ಸ್ತೂಪ ಇದು ಬಂದು ಚೌಖಂಡಿ ಸ್ತೂಪ ಅಂತ ಇದು ಬಂದು ಕನ್ಸ್ಟ್ರಕ್ಟ್ ಆಗಿರೋದು ಬಂದ್ಬಿಟ್ಟು ಗುಪ್ತಾ ಪೀರಿಯಡಲ್ಲಿ ಸೊ ಇದನ್ನು ಬಂದ್ಬಿಟ್ಟು ಬಿಲ್ಟ್ ಮಾಡಿದ್ದು ಬಂದು ಆಸ್ ಎ ಹ್ಯೂನ್ಸಾಂಗ್ ಅಂತ ಒಬ್ಬ ಟ್ರಾವೆಲರ್ ಇರ್ತಾನೆ ಅವನ ಅಕೌಂಟ್ ಪ್ರಕಾರ ಹೇಳೋದು ನೋಡಿದ್ರೆ ಇದು ಬಂದು ಗೋವರ್ಧನ್ ಅಂತ ಒಬ್ಬ ರೂಲರ್ ಕನ್ಸ್ಟ್ರಕ್ಟ್ ಮಾಡಿರ್ತಾನೆ ರಾಜ ತೋದರಮಲ್ ನಮ್ಮ ಮಗ ಸೊ ರಾಜ ತೋದರಮಲ್ ಮಗ ಗೋವರ್ಧನ್ ಬಿಲ್ಟ್ ಮಾಡಿರೋದು ಇದು ಬರೀ ಬ್ರಿಕ್ಸಲ್ಲೇ ಬಿಲ್ಟ್ ಮಾಡಿರೋದು ಬರೀ ಇಟ್ಗೆ ಬ್ರಿಕ್ಸಲ್ಲೇ ಸೊ ಏನಕ್ಕೆ ಇದನ್ನು ಬಿಲ್ಟ್ ಮಾಡ್ತಾನೆ ಅಂದರೆ ಹುಮಾಯೂನ್ ಬರ್ತಾನೆ ಅವ್ನು ವಿಸಿಟ್ ಮಾಡೋ ಕಾರಣಕ್ಕೆ ಅವನು ಸ್ತೂಪನ ಕನ್ಸ್ಟ್ರಕ್ಟ್ ಮಾಡಿರ್ತಾನೆ 4th to 5th ಸೆಂಚುರಿ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾನೆ ಸೊ ಈ ಥರದ್ದು ಸ್ತೂಪ ಇಲ್ಲಿ ತುಂಬಾ ಇದೆ ಆ್ಯಕ್ಚುಲಿ ಈ ಸಾರನಾಥಲ್ಲಿ ತುಂಬ ಫೇಮಸ್ ಆಗಿರೋದೇ ಬುದ್ಧಗೋಸ್ಕರ ಕಟ್ಟಿರೋವಂಥ ಸ್ತೂಪಗಳು ಬಟ್ ಅದರಲ್ಲಿ ಇದೊಂದು ಕೂಡ ಇದು ಬಂದು ಬಟ್ ಇಲ್ಲಿ ತುಂಬ ಅಶೋಕನೇ ಇದು ಬಂದ್ಬಿಟ್ಟು ಇದು ಬೇರೆ ಇದು ಇನ್ನು ಮುಂದೆ ಹೋದ್ರೆ ಸಿಗುತ್ತಂತೆ ನಮಗೆ ಸೊ ಅಲ್ಲೂ ಹೋಗ್ತೀನಿ ಅಲ್ಲಿ ಬಂದ್ಬಿಟ್ಟು ಅಶೋಕನ ಇನ್ಸ್ಕ್ರಿಪ್ಷನ್ ಅಶೋಕ ಬಿಲ್ಟ್ ಮಾಡಿರೋಂಥ ಸ್ತೂಪಗಳು ತುಂಬಾ ಇದೆ ಬುದ್ಧನ ಮೆಡಿಟೇಷನ್ಗೋಸ್ಕರ ಬುದ್ಧಾಗೆ ಪ್ರೀಚಸ್ ಮಾಡೋವಂಥ ಮೆಡಿಟೇಷನ್ ಮಾಡೋಕ್ಕೋಸ್ಕರ ಬುದ್ಧಿಸ್ಟ್ ಮಾಂಕ್ಸ್ಗೋಸ್ಕರ ತುಂಬಾ ದೊಡ್ಡದಾಗೆಲ್ಲ ಅಲ್ಲಿ ಇರುತ್ತೆ ಅಂತೆ ಅಲ್ಲಿ ಹೋಗ್ತೀನಿ ಸೊ ಇವಾಗ ಇದಕ್ಕೆ ಸದ್ಯಕ್ಕೆ ಬಂದುಬಿಟ್ಟು ಇದು ಎಂಟ್ರೆನ್ಸಲ್ಲಿ ಸಾರನಾಥ್ ಎಂಟ್ರಿ ಆಗಿದ ತಕ್ಷಣ ಫಸ್ಟಲ್ಲೇ ಬರುತ್ತೆ ಇದು ಚೌಖಂಡಿ ಸ್ತೂಪ ಅಂತ ಇಲ್ಲ ಇಷ್ಟೇ ತುಂಬ ಹ್ಯೂಜ್ ಆಗಿದೆ
ದೊಡ್ಡದಾಗಿದೆ ಇದು, ಚೆನ್ನಾಗಿದೆ ಇದು. ಇದೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಸಾರನಾಥದ್ದು ಮ್ಯೂಸಿಯಂ, ಆರ್ಕಿಯಾಲಜಿಕಲ್ ಇದು. ಸೊ ನಾವೀಗ ಇದು ಮೈನ್ ಎಂಟ್ರೆನ್ಸು. ಸೊ ಇಲ್ಲೂ ಟಿಕೆಟ್ ತೊಗೋಬೇಕು. ಇದೇ ಬಂದ್ಬಿಟ್ಟು ಮೈನ್ ಜಾಗ. ಸೊ ಟಿಕೆಟ್ ತೊಗೊಂಬಿಡೋಣ ಫಸ್ಟು.